ಕಟ್ಟಿಂಗ್ ಇಲ್ಲ, ಕೊಳದ ನೀರು ಕೂಡ ಮುಟ್ಟಂಗಿಲ್ಲ. ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳಾದರೂ ಸಹಿತ ಆ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಮಂಡ್ಯದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳಾದರೂ ಸಹಿತ ಇನ್ನೂ ಮೂಢನಂಬಿಕೆಯನ್ನು ಬಿಡ್ತಾ ಇಲ್ಲ ಇಲ್ಲಿಯ ಜನ. ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನ ಕೆ ಶೆಟ್ಟಹಳ್ಳಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ಇನ್ನೂ ಕೂಡ ಮುಂದುವರ್ಕೊಂಡು ಬರ್ತಾ ಇದೆ. ಮೇಲ್ವರ್ಗದವರ ಅಸ್ಪೃಶ್ಯತೆ ಆಚರಣೆಯಿಂದ ದಲಿತರು ಹೈರಾಣಾಗಿದ್ದಾರೆ. ಇಲ್ಲಿ ದಲಿತರಿಗೆ ಹೇರ್ ಕಟ್ಟಿಂಗ್ ಮಾಡಲ್ಲ, ಕೊಳದ ನೀರು ಕೂಡ ಮುಟ್ಸಂಗಿಲ್ಲ. ಇನ್ನೂ ಸಹಿತ ಮೇಲು ಕೀಳು ಎನ್ನುವ ಭಾವನೆ ಈ ಮಂಡ್ಯದಲ್ಲಿ ಜೀವಂತವಾಗಿದೆ. ಗ್ರಾಮದ ದೇಗುಲಗಳಿಗೆ ದಲಿತರು ಕಾಲೇ ಇಡಂಗಿಲ್ಲ. ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ಮಂಡ್ಯದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರುವಂಥದ್ದು. ಎರಡೂ ಸಮುದಾಯದ ಮುಖಂಡರ ಜೊತೆ ಶಾಂತಿ ಸಭೆ ಕೂಡ ಕರೆಯಲಾಗಿದ್ದು, ಎರಡೂ ಸಮುದಾಯಕ್ಕೂ ಅಧಿಕಾರಿಗಳಿಂದ ಖಡಕ್ ವಾರ್ನಿಂಗ್ ನೀಡಲಾಗಿದೆ. ಎಸಿ ತಹಶೀಲ್ದಾರ್ ನೇತೃತ್ವದಲ್ಲಿ ನಡೆದಂಥ ಶಾಂತಿ ಸಭೆ ಇದು. ಬಳಿಕ ಅಂಬೇಡ್ಕರ್ ಪುತ್ಥಳಿಗೆ ಮಾಲೆ ಹಾಕಿ ಜೈಕಾರವನ್ನು ಕೂಗಿದ್ದಾರೆ. ಗ್ಯಾರಂಟಿ ನ್ಯೂಸ್ ವರದಿಯಿಂದ ನಿಟ್ಟುಸಿರು ಬಿಟ್ಟ ದಲಿತರು. ಹೇರ್ ಕಟಿಂಗ್ ಮಾಡೋದಿಲ್ಲ ಅಂತ ಇಲ್ಲಿ ದಲಿತರದು. ಇನ್ನು ಇಲ್ಲಿ ಕೊಳದ ನೀರನ್ನು ಕೂಡ ಅವರಿಗೆ ಮುಟ್ಸೋದಿಲ್ಲಂತೆ. ಇನ್ನೂ ಕೂಡ ಮೇಲು ಕೀಳು ಅನ್ನೋ ಭಾವನೆ ಅಲ್ಲಿ ಜೀವಂತವಾಗಿದೆ. ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳಾದರೂ ಸಹಿತ ಅಸ್ಪೃಶ್ಯತೆ ಭುಗಿಲೆದ್ದಿದೆ ಅಲ್ಲಿ. संविधान शिल्पी डॉक्टर बी आर अंबेडकर के विश्वज्ञानी डॉक्टर बी आर अंबेडकर ತಾಲೂಕು ಕೆ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಶಾಂತಿ ಸಭೆ ಕರೆದಿದಂತ ಮದ್ದೂರು ತಾಲೂಕು ಆಡಳಿತ ಮಂಡಳಿ ಇವತ್ತು ಸಭೆಯಲ್ಲಿ ನಿರ್ಣಯ ಮಾಡಿದ್ದಾರೆ. ದಲಿತರಿಗೆ ದೇವಸ್ಥಾನದಲ್ಲಿ ಎಲ್ಲಾ ರೀತಿಯಂತ ಸೌಲಭ್ಯ ಕೊಡಿಸಿದ್ದಾರೆ ಸರ್ಕಾರ ಅಧಿಕಾರಿಗಳು. ಟ್ರಸ್ಟ್ ಅಲ್ಲಿ ಮೆಂಬರ್ಶಿಪ್ ಕೊಡಿಸಿದ್ದಾರೆ. ಈಗ ನಾವು ಏನು ಪುತ್ಥಳಿಕೆಗೆ ಜಾಗ ಕೇಳಿದೋ ಅವರು ಟ್ರಸ್ಟ್ ಏನು ಅಕ್ರಮವಾಗಿ ಖಾತೆ ಮಾಡ್ಕೊಂಡಿದ್ರು ಅದನ್ನ ವಜಾ ಮಾಡಿ ಅದನ್ನ ಪಂಚಾಯತಿ ವ್ಯಾಪ್ತಿಗೆ ತಗೊಂಡಿದ್ದಾರೆ ಜಾಗನ. ಆ ಜಾಗನ ಪಂಚಾಯತಿ ವ್ಯಾಪ್ತಿ ತಕೊಂಡು ಈಗ ಹೊಸದಾಗಿ ಪ್ರೊಸೀಜರ್ ಮಾಡಿ ಅರ್ಜಿ ಕೊಟ್ಟು DC ಹತ್ರ ಯಾರಿಗೆ ಪರ್ಮಿಷನ್ ಕೊಡ್ತಾರೆ, ಎಷ್ಟು ಜಾಗ ಯಾವ ಸಮುದಾಯಕ್ಕೆ ಅಂತ ನಿರ್ಣಯ ಮಾಡ್ತಾರೆ. ಅದಕ್ಕೆ ನಾವು ಏನಾಗುತ್ತೆ ಅದು ಸೇವೆಗಳಿಗೆ ಅದಕ್ಕೆ ಅಮೌಂಟ್ ಕಟ್ಟಿ ನಮ್ಮ ಸಂಘ ಸಂಸ್ಥೆಗಳಿಗೆ ನಾವು ಹೊಸದಾಗಿ ಪ್ರೊಸೀಜರ್ ಮಾಡಿಸ್ಕೋಬೇಕಾಗುತ್ತೆ. ಇದರಿಂದ ನಮಗೆ ಇವತ್ತು ನಮ್ಮ ಎಲ್ಲಾ ನನ್ನ ದಲಿತ ಸಮುದಾಯದ ಬಾಂಧವರು ಅಕ್ಕಪಕ್ಕದ ಎಲ್ಲಾ ನನ್ನ ಮಿತ್ರರು ನಮಗೆ ಸಹಕಾರ ಕೊಟ್ಟದಕ್ಕೆ ಇವತ್ತು ನಮ್ಮ ದಲಿತ ಸಂಘಟನೆಯವರಿಗೆ ಜಯ ಸಿಕ್ಕಿದೆ. DC ಅವರು ತಹಸೀಲ್ದಾರರು ಮುಕ್ತವಾಗಿ ಎಲ್ಲಕ್ಕೂ ಪ್ರವೇಶ ಕೊಟ್ಟಿದ್ದಾರೆ ಸರ್. ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಯಾರು ಕೂಡ ಅಡಿತಡೆ ಮಾಡಬಾರ್ದು. ಪ್ರತಿಯೊಂದು ಜನಾಂಗಕ್ಕೂ ಕೂಡ ಪರ್ಮಿಷನ್ ಹಾಕಿ ಎಲ್ಲಕ್ಕ ಬೋರ್ಡ್ ಹಾಕಿ ಹೇಳಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆದ್ರೆ ಎರಡೂ ಸಮುದಾಯದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ DSP ಸಾಹೇಬರು ಎರಡು ಸಮುದಾಯಗಳಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. AC ಸಾಹೇಬರು ಸೇರಿದ್ರು, ಯುವ ಸೇರಿದ್ರು, ಸರ್ಕಲ್ ಇನ್ಸ್ಪೆಕ್ಟರ್. ನಮ್ಮ ಗ್ರಾಮದ ಎಲ್ಲ ಯಜಮಾನ ಮುಖಂಡರುಗಳಿಗೂ 10 ಜನಕ್ಕೆ ಆಹ್ವಾನ ಕೊಟ್ಟಿದ್ರು. 10 ಜನ ಇದ್ರು, ನಮ್ಮ ಮಿತ್ರರೆಲ್ಲ ಇದ್ರು ಸರ್.